ಇದೀಗ ನಮ್ಮ ಜೊತೆಗೆ ಗುರುರಾಜ್ ಇದ್ದಾರೆ. ಗುರುರಾಜ್, ಯಾವ ರೀತಿಯಾಗಿ ಹುಬ್ಬಳ್ಳಿಯಲ್ಲಿ ಒಂದು ಪ್ರತಿಭಟನೆಗೆ ಸಂಬಂಧಪಟ್ಟಂತೆ, ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಂಘಟನೆಗಳು ಸಿದ್ಧಾಗಿದೆ, ಜೊತೆಗೆ ಸಾರ್ವಜನಿಕರು ಏನು ಹೇಳ್ತಾರೆ ಈ ವಿಚಾರವಾಗಿ? ಮಧುಕರ್ ಏನಂತ ಹೇಳಿದ್ರೆ, ಸಾರಿಗೆ ಮುಷ್ಕರ ಮೊದಲು ಬಿಸಿ ತಟ್ಟುವಂಥದ್ದು ಹುಬ್ಬಳ್ಳಿ ಧಾರವಾಡಕ್ಕೆ ದೊಡ್ಡ ಪ್ರಮಾಣದಲ್ಲಿ ಮುಷ್ಕರದ ಬಿಸಿ ತಟ್ಟುತ್ತೆ. ಯಾಕಂತ ಹೇಳಿದ್ರೆ ವಾಯುವ್ಯ ಸಾರಿಗೆ ಸಂಸ್ಥೆಯ ಕೇಂದ್ರ ಕಚೇರಿ ಇರುವಂಥದ್ದು, ಅತಿ ಹೆಚ್ಚು ಬಸ್ಗಳು ಬೆಂಗಳೂರು ನಗರದ ನಂತರ ಅತಿ ಹೆಚ್ಚು ಸಾರಿಗೆ ಸಂಪರ್ಕವನ್ನು ಕಲ್ಪಿಸುವಂಥದ್ದು ವಾಯುವ್ಯ ಸಾರಿಗೆ ಸಂಸ್ಥೆ. ಸರಿಸುಮಾರು 4,000ಕ್ಕೂ ಹೆಚ್ಚು ಬಸ್ಗಳು ನಿತ್ಯ ರಸ್ತೆಯಲ್ಲಿ ಓಡಾಡ್ತವೆ. ಆ ಎಲ್ಲ ಬಸ್ಗಳ ಮುಷ್ಕರ ನಾಳೆ ಒಂದು ವೇಳೆ ಆರಂಭಗೊಂಡ್ರೆ ಸಹಜವಾಗಿ ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ. ಯಾಕಂತ ಹೇಳಿದ್ರೆ ಹುಬ್ಬಳ್ಳಿ ಧಾರವಾಡ ನಗರ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಖಾಸಗಿ ಬಸ್ಗಳ ಓಡಾಟ ಅಷ್ಟಾಗಿ ಇಲ್ಲ. ಕೇವಲ ನಗರ ಪ್ರದೇಶದಲ್ಲಿ ಅಂದ್ರೆ ಹುಬ್ಬಳ್ಳಿ ಮತ್ತು ಧಾರವಾಡ ನಗರದಲ್ಲಿ ಮಾತ್ರ ಬೇಂದ್ರೆ ಸಾರಿಗೆಯನ್ನು ಹೊರತುಪಡಿಸಿದರೆ ಖಾಸಗಿ ಬಸ್ಗಳು. ಬಹುತೇಕ ಪ್ರಯಾಣಿಕರು ಜನರು ಅವಲಂಬಿಸಿರುವಂತದ್ದು ಸಾರಿಗೆ ಬಸ್ಗಳನ್ನು. ಹಾಗಾಗಿ ವಾಯುವ್ಯ ಸಾರಿಗೆ ನೌಕರರು ಈಗಾಗಲೇ ಮುಷ್ಕರವನ್ನ ಘೋಷಣೆ ಮಾಡಿರೋದ್ರಿಂದ ಬಹುತೇಕ ನಾಳಿನ ಮುಷ್ಕರ ಒಂದು ವೇಳೆ ಹೈಕೋರ್ಟ್ ಸೂಚನೆಯಲ್ಲಿ ಪೋಸ್ಟ್ಪೋಂಡ್ ಆಗಬಹುದು. ಆದರೆ ಬಹುತೇಕ ಹೋರಾಟಕ್ಕೆ ಇಳಿತೀವಿ ಅನ್ನುವಂಥ ಮಾತನ್ನು ಈಗಾಗಲೇ ಸಾರಿಗೆ ನೌಕರರು ಘೋಷಣೆ ಮಾಡಿರೋದ್ರಿಂದ ಪ್ರಯಾಣಿಕರಿಗೆ ಸಾಕಷ್ಟು ಅನಾನುಕೂಲ ಆಗುತ್ತೆ. ರಸ್ತೆಗೆ ಒಂದೇ ಒಂದು ಬಸ್ ಕೂಡ ಇಳಿಸೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಪ್ರಯಾಣಿಕರಿಗೆ ಒಂದು ವೇಳೆ ನಾಳೆಯಿಂದ ಏನೋ ಸ್ಟ್ರೈಕ್ ಮಾಡ್ತಾ ಇದ್ರಮ್ಮ, ಏನ್ ಹೇಳ್ತೀರಿ? ಬಸ್ ಎಲ್ಲ ಬಂದಾಗ್ತವೆ, ಬಂದವ್ರ ಓಡಾಡ್ದ ಹಂಗ್ರಿ, ನೌಕರಿ ಮಾಡೋರು ಹೆಂಗ್ ಮಾಡ್ಬೇಕು ನಾವು? ಯಾವ ಊರಿಂದ ಬರ್ತಿರ್ತಾವು? ಶೆಲ್ವಡಿ ದಿನ ಅಡ್ಡಾಡ್ತೀರಿ? ಮತ್ತೆ ಬೇರೆ ಪ್ರೈವೇಟ್ ಬಸ್ ಅದಾವ ನಿಮ್ಗೆ? ಇಲ್ರಿ, ಪ್ರೈವೇಟ್ ಬಸ್ ಎಲ್ಲ ಕಡಿಮೆ ಮಾಡ್ಯಾರ. ಒಂದು ಬಸ್ ಇತ್ತು, ಅದು ಬಂದ್ ಮಾಡ್ಯಾರ. ಈಗ ಟೆಂಪೋ ಇಲ್ಲ, ಏನೂ ಇಲ್ರಿ, ಟ್ಯಾಕ್ಸಿ ಇಲ್ಲ, ಏನಿಲ್ಲ. ಮತ್ತೆ ಬಸ್ ಬಂದ್ ಮಾಡಿ ಹೊಟ್ಟೆಗೆ ಏನ್ ತಿನ್ಬೇಕು ನಾವು? ತೊಂದರೆ ಆಗುತ್ತೆ. ಸಾರ್ವಜನಿಕರಿಗೆ ತೊಂದರೆ ಅಲ್ಲ ಇದು. ಆ ಬಸ್ ನಾಗರಿಕರು ಅವ್ರ ಏನ್ ಬೇಡಿಕೆ ಅದಾವ ಅವು ಈಡೇರಿಸಿದಾರಪ್ಪ ಅಂದ್ರೆ ಸರ್ಕಾರ ಎಷ್ಟೆಲ್ಲ ಸೌಲಭ್ಯಗಳು ಕೊಡ್ಲಿಕ್ಕತ್ತಾವ, ಫ್ರೀ ಮಾಡಿ ಈಡೇರಿಸಬೇಕು. ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡಿ ಅನ್ನುವಂತ ಒತ್ತಾಯವನ್ನು ಪ್ರಯಾಣಿಕರು ಕೂಡ ಮಾಡ್ತಿರುವಂತದನ್ನ ನೋಡ್ತಾ ಇದೀವಿ. ಬಹುತೇಕ ನಾಳೆ ಸಾರಿಗೆ ಬಸ್ಗಳು ಬಂದ್ ಆದ್ರೆ ಪ್ರಯಾಣಿಕರು ದೊಡ್ಡ ಮಟ್ಟದ ಅಡಚಣೆ, ಅನಾನುಕೂಲ ಆಗೋದಂತೂ ನಿಶ್ಚಿತ. ಮಧುಕರ್, ಥ್ಯಾಂಕ್ ಯು ಗುರುರಾಜ್ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.